ಇನ್ನು 2-3 ದಿನದಲ್ಲಿ ಅವತ್ತೆಲ್ಲ ಕರೆದಂಥ ಸಂದರ್ಭದಲ್ಲಿ ನಾವು ಮತ್ತೆ ಅವ್ರ ಫೋನ್ಗೆ ಬಂದಾಗ ಫೋನಲ್ಲಿ ಎಲ್ಲರ ಜೊತೆ ಸಂಪರ್ಕ ಇತ್ತಲ್ಲೇ ಅವತ್ತು. ಆದರೆ ಫೋನಲ್ಲಿ ಸಂಪರ್ಕ ಇರಬೇಕಾದ್ರೆ ಎಲ್ಲಿದ್ದೀರಾ ಅಂತ ಅವರು ಸರಿಯಾದಂಥ ಒಂದು ಖಚಿತವಾದಂಥ ಮಾಹಿತಿ ಕೊಡಲಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲೇ ಒಬ್ಬರು ಸದಸ್ಯರು, ನಾವು ಹೆಸರು ಹೇಳೋಕ್ಕೆ ಹೋಗಲ್ಲ, ಅವ್ರು ನಮಗೆ ಮಾಹಿತಿ ಕೊಟ್ಟರು. ಈ 4 ಜನವರು ಎಲ್ಲ ಕನಕಪುರ ರಿಸಾರ್ಟಲ್ಲಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಅದೇನೋ ರಿಸಾರ್ಟ್ ಹೆಸರಿದೆ, ಫಿಲಿಪ್ಪಲ್ಲಿ ಯಾವುದೋ ಒಂದು ರಿಸಾರ್ಟು, ಆ ರಿಸಾರ್ಟಲ್ಲಿದ್ದಾರೆ ಅಂತ ಹೇಳಿದ್ರು. ನಾವು ಆಗಲೂ ಕೂಡ ಅವ್ರ ಜೊತೆ ಯಾವುದೇ ಥರ ಇದಾಗಿ ಸಂಪರ್ಕ ಮಾಡ್ಕೊಂಡಿಲ್ಲ. ಅವ್ರ ಜೊತೆ ನಿರಂತರವಾಗಿ ಇಟ್ಕೊಂಡಿದ್ವಿ. ನಾವು ಹೇಳಿದ್ವಿ, ನೋಡಿ ಈ ಥರ ದುಡುಕ್ಬೇಡಿ, ನೀವು ಈ ಥರ ನಿರ್ಧಾರ ಮಾಡಬೇಡಿ ಅಂತ. ಅದೇ ನಿನ್ನೆ ಆಗಿರೋಂಥ ಬೆಳವಣಿಗೆ ನನಗೆ ಭಾಳ ಆಶ್ಚರ್ಯ ಆಗೋಯಿತು. ಒಂದು JDS ಅಲ್ಲಿ 3 ಜನ ಎಲ್ಲರೂ ಅವತ್ತು ನಮ್ಮ ಜೊತೆ ಕೂತ್ಕೊಂಡು ಮಾತುಕತೆ ಮಾಡಿ, ಅವತ್ತು ಶುಕ್ರವಾರ ರೇನಾ ಬಾನು, ಖಾಲಿದ್ದು ಮತ್ತು ನಮ್ಮ ಸಣ್ಣಕ್ಕಿ ಬಾಬು 3 ಜನನೂ ಕೂಡ ಬಂದು, ಆಯಿತು ಕಷ್ಟನೋ ಸುಖನೋ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ನಾವು. ಆಮೇಲೆ ಕುಮಾರಸ್ವಾಮಿಯವರು ಸ್ವತಃ ಖಾಲಿದ್ವರೆಗೂ ಫೋನ್ ಮಾಡಿದರು, ರೇನಾ ಬಾನು ಅವ್ರಿಗೂ ಕೂಡ ಫೋನ್ ಮಾಡಿ ಮಾತಾಡಿದ್ರು. ಅಲ್ಲಿ ಸ್ಥಳೀಯರು ಮಾಜಿ ಶಾಸಕರು ಏನು ಹೇಳ್ತಾರೆ ಅವ್ರ ಮಾತು ಕೇಳಿ ನಮಗೆ ಇವತ್ತು ಒಂದು ಉತ್ತಮವಾದಂಥ ವಾತಾವರಣ ಇದೆ, ಯಾವುದೇ ಥರ ಬಿಟ್ಕೊಡೋದು ಬೇಡ ಅಂತ ಹೇಳಿದ್ರು. ನಾನು ಸರಿ ಅಂತ ಅದಕ್ಕೆಲ್ಲ ಒಪ್ಪಿ 3 ಜನ ಏನು ಒಂದಂಥ JDS ಪಕ್ಷದವರು ನಿನ್ನೆ ಅದರಲ್ಲಿ ರೇನಾ ಬಾನೂರು ನಾವು ಉಪಾಧ್ಯಕ್ಷ ಸ್ಥಾನ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದಲ್ಲೂ ಕೈ ಜೋಡಿಸ್ಕೊಂಡಿದ್ದಾರೆ. ಆಮೇಲೆ ಈ ಕಡೆ ಖಾಲಿದ್ದು ಅವ್ನು ನಮಗೇನು ಮಾತು ಕೊಟ್ಟಿದ್ದ, ಅವನು ಒಂದು ಬಹುಶಃ 4ನೇ ಬಾರಿ ತಟಸ್ಥವಾಗಿ ನಿಂತ್ಕೊಂಡ್ಬಿಟ್ರು. JDS ಅವರು ಯಾವುದಕ್ಕೆ ಇದಕ್ಕೆಲ್ಲ ಯಾವ ಆಮಿಷಕ್ಕೆ ಒಳಗಾದ್ರೂ ನನಗೆ ಗೊತ್ತಾಗ್ತಿಲ್ಲ. ಇತ್ತೀಚೆಗೆ ನೀವೆಲ್ಲ ನೋಡ್ತಾ ಇದ್ದೀರ ಮಾಧ್ಯಮದವರೆಲ್ಲ, 1.5 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಸಂಪನ್ಮೂಲನ ಕ್ರೋಢೀಕರಿಸ್ತಾ ಇದ್ದಾರೆ. ಅವರು ಎಲ್ಲೆಲ್ಲಿ ಬೇಕು ದುಡ್ಡನ್ನೆಲ್ಲ ವರ್ಗಾವಣೆ ಮಾಡ್ತಾ ಕೂತ್ಕೊಂಡಿದ್ದಾರೆ. SC/STದು ಹಣ ಬಂತಲ್ಲಿ, ಬಳ್ಳಾರಿ ಚುನಾವಣೆಗೆ ಅಲ್ಲಿ ಬಳಸ್ಕೊಂಡ್ರು, ಇವತ್ತು ನಮ್ಮ ನಗರಸಭೆ ಚುನಾವಣೆಗೂ ಬಳಸ್ಕೊಂಡಿದ್ದಾರೆ ಅಂತಂದರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಇವ್ರಿಗೆ ಅಧಿಕಾರ ಚುಕ್ಕಾಣಿ ಹಿಡೀಲೇಬೇಕು ಅಂತ ಒಂದು ಹಠದಲ್ಲಿ ಇವತ್ತು ಒಂದು ವಾಮ ಮಾರ್ಗ ಬಳಸ್ಕೊಂಡು ಈ ಥರ ಮಾಡಿರೋಂಥದ್ದು ಖಂಡನೀಯ. ಆಮೇಲೆ ಸ್ಥಾನಕ್ಕೆ ಇವತ್ತು ಯಾರು ಬಂದಿದ್ದಾರಲ್ಲಿ, ಇವಾಗ ನಮ್ಮ ಸಮುದಾಯದವರೇ ಅಲ್ಲಿ ಯಾರ ಬೇರೆಯವರಾಗಿದ್ದರೂ ನಾನು ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇರಲಿಲ್ಲ. ರೌಡಿ ಶೀಟರ್ 99-6ರಲ್ಲಿ ಒಂದು ಕೊಲೆ ಪ್ರಕರಣದಲ್ಲಿ ಹಾಲಿ ಸದಸ್ಯರಾದಂಥ ನಂಜುಂಡಯ್ಯನ ಮೇಲೆ ಕೊಲೆ ಪ್ರಕರಣದಲ್ಲಿ ಅವ್ರು ಅರೆಸ್ಟ್ ಮಾಡಿದ್ರು. 2023ರಲ್ಲಿ ಅವ್ರ ಮೇಲೆ 307 ಕೇಸ್ ಆಯಿತು. ಅವತ್ತು AC ಅವ್ರನ್ನ ತಡಿಪಾರು ಮಾಡಿದ್ರು, ಚುನಾವಣೆಗೆ ಇದು ಮಾಡಬಾರ್ದು ಅಂತೇಳಿ. ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಹಲವಾರು ಪರಿಶಿಷ್ಟ ಜಾತಿಯ ಸದಸ್ಯರು ಕೂಡ ಇದರಲ್ಲಿ. ಅಲ್ಲೊಬ್ಬ ಯಾರೋ ಮಹೇಶ್ ಅಂತ ಅಡ್ವೊಕೇಟ್, ಒಬ್ಬ ಒಳ್ಳೆಯ ಹೆಸರಿತ್ತು ಮಹೇಶ್ ಅವ್ರನ್ನ. ಈಗ ಅವ್ರು ಬಿಟ್ಬಿಟ್ಟು ಇವ್ರು ತಂದಿಲ್ಲಿ ಕೂರಿಸಿರೋಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ ಅಂತಕ್ಕಂಥದ್ದು.